ಹಾಗೆ ಇಲ್ಲೊಂದು ಕೂಡ ಅಡ್ವರ್ಟೈಸ್ಮೆಂಟ್ ಸ್ಯಾಂಪಲ್ ಇದೆ. ಇಲ್ಲಿ ಕಂಪ್ನಿ ನೇಮ್ ಕೊಟ್ಟಿರೋದು ಎವರ್ಲಾಸ್ಟ್ ಕೋಲ್ಡ್ ಲಿಮಿಟೆಡ್ ಅಂತ. ಅದು ಸಮ್ಮರ್ ಬಗ್ಗೆ ಕೊಟ್ಟಿದೆ, ಇದು ವಿಂಟರ್ ಬಗ್ಗೆ ಕೊಟ್ಟಿದ್ದಾರೆ, ಅಂದರೆ ಕೋಲ್ಡ್ ಬಗ್ಗೆ. ಇವಾಗ ಪ್ರೆಸೆಂಟಾಗಿ ಡಿಸೆಂಬರ್ ನಡೀತಿರುವಂತಹ ಒಂದು ರೀತಿಯಲ್ಲಿ ಕಂಪ್ನಿಯ ಒಂದು ಹೆಸರು ಕೊಟ್ಟಿದ್ದಾರೆ ನೋಡಿ, ಕ್ರಿಸ್ಟಲ್ ಕೂಲ್ ರಿಜಿಸ್ಟ್ರೇಟರ್ ಅಂತ. ಅಲ್ಲಿ ಏನಾದರೂ ಮೆನ್ಷನ್ ಮಾಡಿರ್ತಾರೆ ಕಂಪ್ನಿ ನೇಮ್, ಅದನ್ನ ಮೆನ್ಷನ್ ಮಾಡಿ. ಅಲ್ಲಿ ಈ ಒಂದು ಪ್ರಾಡಕ್ಟ್ ನೇಮ್ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ, ಯಾವ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತ. ಅದಾದರೆ ಕಂಪ್ನಿ ನೇಮ್ ಮೆನ್ಷನ್ ಮಾಡಿದ್ದಾರೆ ದೊಡ್ಡದಾಗಿ. ಅದಾದಮೇಲೆ ಒಂದು ಲೋಗೋ ಹಾಕಿರ್ತಾರೆ ಪಕ್ಕದಲ್ಲಿ. ನೀವು ನೋಡಿದರೆ ಲೋಗೋ ಕ್ರಿಯೇಟ್ ಮಾಡೋದು, ನೀವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅದನ್ನ. ಅದಾದ ನಂತರ ಇಲ್ಲಿ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ. ಸ್ಲೋಗನ್ ಇಂಪಾರ್ಟೆಂಟು. ಅಲ್ಲೇ ಮೆನ್ಷನ್ ಮಾಡಿದರೆ ಸ್ಲೋಗನ್, USP, ಅಡ್ವರ್ಟೈಸ್ಮೆಂಟ್, ಈ ಮೂರು ಇರಲೇಬೇಕಂತ. ಸ್ಲೋಗನ್ ಇರಲೇಬೇಕು. ಈ ಒಂದು ಬಾಕ್ಸ್ ನಾರ್ಮಲಾಗಿ ಹಾಕ್ತೀರ ನೀವು, ಬಟ್ ಸ್ಲೋಗನ್ ಸ್ವಲ್ಪ ಯೋಚನೆ ಮಾಡಿ ಬರೀಬೇಕು. ಒಂದು ಬಾಕ್ಸ್ ಹಾಕಿದ್ರೆ 1 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ಇಲ್ಲಿ ಸ್ಲೋಗನ್ ಹಾಕಬೇಕು. ಕಂಪ್ನಿ ನೇಮ್ ಹಾಕಾಯಿತು, ಪ್ರಾಡಕ್ಟ್ ನೇಮ್ ಹಾಕಾಯಿತು, ಸ್ಲೋಗನ್ ಹಾಕಬೇಕು, ಒಂದು ಲೋಗೋ ಕ್ರಿಯೇಟ್ ಮಾಡ್ಕೋಬೇಕು. ಅದಾದ ನಂತರ USP ಹಾಕಬೇಕು, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಹಾಕಬೇಕು. ನಾನು ಆವಾಗಲೇ ಹೇಳಿದ್ದೀನಿ ಏನು ಸ್ಪೆಷಲ್ ಫೀಚರ್ಸ್ ಇದೆ, ಏನು ಪಾಸಿಟಿವ್ ಇದೆ ಅದರಲ್ಲಿ, ಏನು ಬೆಸ್ಟ್ ಫೀಚರ್ಸ್ಗಳಿದೆ ಅದೆಲ್ಲ ಹಾಕಬೇಕಾಗಿರುತ್ತೆ. USP ಮೆನ್ಷನ್ ಮಾಡ್ತಾ ಹೋಗ್ಬೇಕು. USP ಎಷ್ಟಾಗುತ್ತಷ್ಟು. ಅದಾದ ನಂತರ ಆಫರ್ ಹಾಕಬೇಕೊಂದು, ಈ ಒಂದು ರೀತಿ ಆಫರ್ ಹಾಕಬೇಕು. ಫ್ಲ್ಯಾಟ್ 300% ಆಫ್ ಫಾರ್ ಫಸ್ಟ್ 500 ಆರ್ಡರ್ಸ್. ಈ ಒಂದು ರೀತಿಯಾಗಿ 500 ಆರ್ಡರ್ಗೆ ಮೊದಲ ಒಂದು 300 ರೂಪೀಸ್ ಕಮ್ಮಿ ಇರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ 1 ಇಯರ್ AMC ಹರಿ ಅಂತ ಹಾಕಿದ್ದಾರೆ, ಅಂದರೆ ಬೇಗ ಬಂದು ತಗೊಳ್ಳಿ ಅಂತ. 1 ಇಯರ್ವರೆಗೂ ಫ್ರೀ ಸರ್ವಿಸ್ ಇರುತ್ತೆ ಅಂತ. ರೆಫ್ರಿಜರೇಟರ್ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಆಫರು, 300 ರೂಪೀಸ್ 500 ಆರ್ಡರ್ಸ್ಗಳಿಗೆ ಫ್ರೀ ಇರುತ್ತೆ. ಹಾಗೆ 1 ಇಯರ್ವರೆಗೂ ಒಂದು ಮೇಂಟೆನೆನ್ಸ್ ಅಂತ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ಅದಾದ ನಂತರ 1 ಇಯರ್ವರೆಗೂ ಅಂದರೆ ಇದು ವಾರಂಟಿ ಅಥವಾ ಗ್ಯಾರಂಟಿ ಫ್ರೀ ಆಗಿರುತ್ತೆ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ಟೋಲ್ ಫ್ರೀ ಹಾಕಿದ್ದಾರೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ ನಂಬರ್ ಹಾಕಿದ್ದಾರೆ, ವೆಬ್ಸೈಟ್ ಹಾಕಿದ್ದಾರೆ, ಪ್ಲೇಸ್ ಕೂಡ ಹಾಕ್ಬೋದು ನೀವು. ಮೇನ್ ರೋಡ್, ಉಡುಪಿ, ಕರ್ನಾಟಕ, ಈ ಒಂದು ರೀತಿ ಹಾಕಿದ್ದಾರೆ. ಓಕೆ, ಇವಾಗ ಒಂದು ಕ್ವಶನ್ ನೋಡೋಣ ಹಂಗೆ ಆ ಒಂದು ರೀತಿಯಾಗಿ ಸಿಂಪಲಾಗಿ. ಇಲ್ಲಿ ರುಚಿ ಎಂಟರ್ಪ್ರೈಸಸ್ ಈಸ್ ಲಾಂಚಿಂಗ್ ಎ ನ್ಯೂ ಐಸ್ ಕ್ರೀಮ್ ರುಚಿ ಎಂಟರ್ಪ್ರೈಸ್ ಲಾಂಚಿಂಗ್ ಎ ನ್ಯೂ ಐಸ್ ಕ್ರೀಮ್ ಫಾರ್ ಕಿಡ್ಸ್. ಡ್ರಾಫ್ಟ್ ಆ್ಯನ್, ಈ ಒಂದು ರೀತಿ ಕ್ವಶನ್ ಇರುತ್ತೆ. ಡ್ರಾಫ್ಟ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ಫಾರ್ ಸೇಮ್ ವಿತ್ ಎ ಸ್ಲೋಗನ್ ಆ್ಯಂಡ್ USP ವಿತ್ ಎ ಫ್ರೇಮ್. ಈ ಒಂದು ರೀತಿ ಫಸ್ಟ್ ಒಂದು ಕ್ವಶನ್ ಇರುತ್ತೆ ಅಂದ್ಕೊಳ್ಳೋಣ. ರುಚಿ ಎಂಟರ್ಪ್ರೈಸಸ್ ಅವರು ಒಂದು ಹೊಸ ಐಸ್ ಕ್ರೀಮ್ನ ಲಾಂಚ್ ಮಾಡ್ತಿದ್ದಾರೆ ಮಕ್ಕಳಿಗೋಸ್ಕರ. ಒಂದು ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ರುಚಿ ಎಂಟರ್ಪ್ರೈಸಸ್ ಅನ್ನೋದು ಆ ಕಂಪ್ನಿ ನೇಮ್. ಇವಾಗ ಆ ಒಂದು ಪ್ರಾಡಕ್ಟ್ ನೇಮ್, ಐಸ್ ಕ್ರೀಮ್ ನೇಮ್ ನೀವು ಮೆನ್ಷನ್ ಮಾಡಬೇಕು ಯೋಚನೆ ಮಾಡಿಕೊಂಡು. ಇಲ್ಲ ಅಂದರೂ ಕೂಡ ಒಂದು ಕಿಡ್ಸ್ ಐಸ್ ಕ್ರೀಮ್ ಅಂತಲೂ ಹಾಕ್ಬೋದು ನೀವು. ಕಿಡ್ಸ್ ಟೇಸ್ಟ್ ಐಸ್ ಕ್ರೀಮ್ ಆ ಒಂದು ರೀತಿಯಾಗಿ, ಡೆಲಿಷಿಯಸ್ ಐಸ್ ಕ್ರೀಮ್ ಅಥವಾ ಬೇರೆ ಬೇರೆ ಬೆಸ್ಟ್ ಐಸ್ ಕ್ರೀಮ್ ಆ ಒಂದು ರೀತಿಯಾಗೆಲ್ಲ ಹಾಕ್ಬೋದು. ಅದಾದ ನಂತರ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್, ಇದು ಒಂದು ಸ್ಲೋಗನ್ ಹಾಕಬೇಕು. ಹೆಲ್ದಿ ಟೇಸ್ಟ್ ಫಾರ್ ಹ್ಯಾಪಿ ಫೀಟ್ ಅಂತ ಇದೆ. ಈ ಒಂದು ರೀತಿ ಸ್ಲೋಗನ್ ಹಾಕಬೇಕು. ಅದಾದ ನಂತರ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಮೆನ್ಷನ್ ಮಾಡ್ತಾ ಹೋಗಬೇಕು. ಲೋ ಶುಗರ್ ಇದೆ,
ನೋ ಆರ್ಟಿಫಿಷಿಯಲ್ ಕಲರ್ ಆಗಿದೆ ಅಂದರೆ ಆರ್ಟಿಫಿಷಿಯಲ್ ಕಲರ್ ಆಗಿಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ, ಅಂದರೆ ಇಲ್ಲಿ ಒಂದು ಲೋಗೋ ಹಾಕಬೇಕು ನೀವು. ಇಲ್ಲಿ ಒಂದು ಆಫರ್ ಕೊಡಬೇಕು, ಬೈ 1 get 1 ಫ್ರೀ ಟಾಯ್ ವಿತ್ ಫ್ಯಾಮಿಲಿ ಪ್ಯಾಕ್. ಆ ಒಂದು ರೀತಿಯಾಗಿ ಒಂದು ಆಫರ್ ಕೊಡಬೇಕು ಐಸ್ ಕ್ರೀಮ್ ತೊಗೋಬೇಕಂದ್ರೆ ಅವರು. ಆಮೇಲೆ ವ್ಯೂ ಅಂದರೆ ಕಾಂಟ್ಯಾಕ್ಟ್ ಹಸ್, ವಿಸಿಟ್ ಹಸ್, ಆ ಒಂದು ರೀತಿಯಾಗಿ ನೀವು ಮೆನ್ಷನ್ ಮಾಡಬೇಕಲ್ಲಿ. ಇಲ್ಲಿ ಕಸ್ಟಮರ್ ಕೇರ್ ನಂಬರ್, ಪ್ರತಿಯೊಂದು ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ಮೆನ್ಷನ್ ಆಗಿದ್ರೆ ಕಸ್ಟಮರ್ ಕೇರ್ ನಂಬರ್, ವಿಸಿಟ್ ಹಸ್, ಒಂದು ಪ್ಲೇಸ್ ನೇಮ್ ಮೇಲೆ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಇದೆ, ಇದು ನೋಡ್ಕೊಳ್ಳೋಣ. ಪೈರೇಟ್ಸ್ ಈಸ್ ಲಾಂಚಿಂಗ್ ಎ ನ್ಯೂ ಪೆನ್ ಇನ್ ದ ಮಾರ್ಕೆಟ್. ಪ್ರಿಪೇರ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ವಿತ್ ಎ ಫ್ರೇಮ್ ವಿತ್ ಎ ಲೋಗೋ, ಸ್ಲೋಗನ್ ಆ್ಯಂಡ್ USP. ಇದು ಸೇಮ್ ಆ ಒಂದು ಪೈರೇಟ್ಸ್ ಅನ್ನೋ ಒಂದು ಕಂಪ್ನಿ ನೇಮ್ ಮೆನ್ಷನ್ ಮಾಡಿ, ಆ ಒಂದು ಯೋಚನೆ ಮಾಡಿ ಬರೀರಿ ಆ ಒಂದು ಪೆನ್ ನೇಮ್ ಏನು ಹಾಕ್ಬೋದು ಅಂತ. ನ್ಯೂ ಪೆನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪೈರೇಟ್ಸ್ ಆಗಿರೋದ್ರಿಂದ ಒಂದು ಟ್ರೆಷರ್ ಆ ಒಂದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅದಕ್ಕೋಸ್ಕರ ಟ್ರೆಷರ್ ಇಂಕ್ ಪೆನ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಟ್ರೆಷರ್ ಅಂದರೆ ಒಂದು ನಿಧಿ ಅಂತ ಅರ್ಥ. ಓಕೆ, ರೈಟ್ ಯುವರ್ ಓನ್ ಅಡ್ವೆಂಚರ್, ಈ ಒಂದು ರೀತಿಯಾಗಿ ಮೆನ್ಷನ್ ಮಾಡಬೇಕು ಸ್ಲೋಗನ್ನ. ಹಾಗೆ ಸ್ಮೂತ್ ಫ್ಲೋ ಟೆಕ್ನಾಲಜಿ, ಯಾವ ಈಗ ಪೆನ್ನಲ್ಲಿ, ಈಗ ನಾವು ಒಂದು ಪೆನ್ ತೊಗೋತೀವಂದರೆ ಆ ಪೆನ್ನಲ್ಲಿ ಏನು ಸ್ಪೆಷಲ್ ಫೀಚರ್ಸ್ಗಳಿದೆ. ಸ್ಮೂತಾಗಿ ಬರೆಯುತ್ತೆ ಪೆನ್ನು, ಗ್ರಿಪ್ ಇದೆ, ತುಂಬ ಸ್ಟ್ರಾಂಗ್ ಗ್ರಿಪ್ ಇದೆ. ಅದಾದ ನಂತರ ಅಷ್ಟೊಂದು ಬೇಗ ಲೀಕ್ ಆಗಲ್ಲ, ವಾಟರ್ ಪ್ರೂಫ್ ಇದೆ ಇಂಕ್. ಲಾಂಗ್ ಲಾಸ್ಟಿಂಗ್ ಇದೆ, ರೀಫಿಲ್ಲು. ಅದರ ನಂತರ ಸ್ಟೈಲಿಶ್ ಆಗಿದೆ ಡಿಸೈನ್. ಈ ಒಂದು ರೀತಿಯಾಗಿ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ನ ನೀವು ಬರಿಬೇಕಾಗಿರುತ್ತೆ. ಆಮೇಲೆ ಆಫರ್ ಬರೀರಿ, ಇಂಡಸ್ಟ್ರಿ ಆಫರ್, ಇಂಟ್ರೊಡಕ್ಟರಿ ಆಫರ್, 50% ಆಫ್ ಇದೆ ಪೆನ್ನಿಗೆ, 5 ಪೆನ್ ತಗೊಳ್ರೆ ಪ್ಯಾಕ್ ಆಫ್ 5. ಅಂದರೆ ನೀವು ಪೆನ್ ತಗೊಂಡ್ರೆ ನಿಮಗೆ ರೀಫಿಲ್ ಫ್ರೀ ಸಿಗುತ್ತೆ, ಫಸ್ಟು ತಗೊಂಡ್ರೆ ಬೇಗ ಬಂದು ತಗೊಳ್ಳಿ ಅಂತ ಒಂದು ರೀತಿಯಾಗಿ. ಆಮೇಲೆ ಟೋಲ್ ಫ್ರೀ ನಂಬರ್, ವೆಬ್ಸೈಟ್, ಹಾಗೆ ಪ್ಲೇಸ್ ಮೆನ್ಷನ್ ಮಾಡಿ, ಇಷ್ಟು ಮುಗಿಯುತ್ತೆ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ನನಗೆ ಅನ್ಕೋತೀನಿ ಸ್ವಲ್ಪ ಜನಕ್ಕೆ ಸ್ಲೋಗನ್ ಬರೆಯೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ. ಆ ಒಂದು ಸ್ಲೋಗನ್ ಮತ್ತು ಆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋಂಥ ಪ್ರಾಡಕ್ಟ್ ನೇಮ್ ಬರೆಯೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ. ಬಟ್ ಕೆಲವೊಬ್ಬರು ಬರೀತಾರೆ ಏನೋ ಅನ್ಕೋತೀನಿ, ಮತ್ತು ಇನ್ನೂ ಕೆಲವೊಬ್ಬರು ಕಷ್ಟ ಆಗ್ಬೋದೇನೋ. ಟ್ರೈ ಮಾಡಿ, ಆದಷ್ಟು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ ಕೆಲವೊಬ್ಬರಿಗೆ ಯಾವ ರೀತಿ ಬರೀಬೋದು ಅಂತ. ಮ್ಯಾಮ್ ಬರ್ಸಿರೋವಂಥ ಅಡ್ವರ್ಟೈಸ್ಮೆಂಟಲ್ಲಿ ತೆಗೆದು ಸ್ವಲ್ಪ ನೋಡಿ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಒಂದು 2-3 ಮೆನ್ಷನ್ ಮಾಡಿ, 1 ಮಾರ್ಕ್ಸ್ ಸಿಗಬೇಕು USPಗೆ. ಅದ ನಂತರ ಆಫರ್ಗೆ ಮೆನ್ಷನ್ ಮಾಡಿ, ಕರೆಕ್ಟ್ ಟೋಲ್ ಫ್ರೀ ನಂಬರ್ ಮೆನ್ಷನ್ ಮಾಡಿ, ವೆಬ್ಸೈಟ್ ಮೆನ್ಷನ್ ಮಾಡಿ, ಆ ಒಂದು ಕಂಪ್ನಿನೇ ಮೆನ್ಷನ್ ಮಾಡಿ, ಕಿಡ್ಸ್ಗೋಸ್ಕರ ಇದು ಮಾಡ್ತಿರೋದು ಮೆನ್ಷನ್ ಮಾಡಿ. ಅದೇ ಒಂದು ರೀತಿ ಟೋಲ್ ಫ್ರೀ ನಂಬರ್, ಕಸ್ಟಮರ್ ಕೇರ್ ಅಂದರೆ ಆ ಒಂದು ಪ್ಲೇಸ್ ಇಲ್ಲಿ ಮೇನ್ ರೋಡ್, ಮುಂಬೈ, ಮಹಾರಾಷ್ಟ್ರ. ಆವಾಗಲೇ ಹೇಳಿದ್ನಲ್ಲಿ ಉಡುಪಿ ಅಂತ, ಉಡುಪಿ ಮೇನ್ ರೋಡ್ ಉಡುಪಿ ಕರ್ನಾಟಕ. ಈ ಒಂದು ರೀತಿಯಾಗಿ ಒಂದು ಯಾವ ಪ್ಲೇಸಲ್ಲಿ ಇದು ಪ್ರಾಡಕ್ಟ್ ಸಿಗ್ತಾಯಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆ ಒಂದು ಕಂಪ್ನಿನ. ಈ ಒಂದು ವೆಬ್ಸೈಟು ಅವರ ಒಂದು ವೆಬ್ಸೈಟ್ನ ನಾವು ರೀಚ್ ಮಾಡೋಕ್ಕೋಸ್ಕರ ಅಲ್ಲಿ ಯಾವ್ಯಾವ ರೀತಿಯಾದಂಥ ಹೊಸ ಪ್ರಾಡಕ್ಟ್ಗಳಿದೆ, ಇನ್ನೂ ಚೆನ್ನಾಗಿರೋ ಪ್ರಾಡಕ್ಟ್ಗಳಿದೆ ಅಂತ. ಓಕೆ, ಇದಿಷ್ಟು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಆಗಿತ್ತು. ಓಕೆ, ಇದಿಷ್ಟು 4 ಎಕ್ಸಾಂಪಲ್ ಮೂಲಕ ತಿಳಿಸಿದ್ದೀನಿ. ನೆಕ್ಸ್ಟ್ ಬೇರೆ ಒಂದು ಗ್ರಾಮರ್